ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸುನಿಲ್ ಬ್ಲಾಗ್ಸ್. ಇವತ್ತು ನನ್ನ ಕಸಿನ್ ಮದುವೆ ಇದೆ, ರಿಸೆಪ್ಷನ್ ಆ್ಯಕ್ಚುಲಿ. ಅದಕ್ಕೆ ಹೀಗೆ ರೆಡಿ ಆಗಿದ್ದೀನಿ. ಇವಾಗ ಹೊರಡ್ತಾ ಇದ್ದೀನಿ ರಿಸೆಪ್ಷನ್ಗೆ. ಬನ್ನಿ, ವಿಡಿಯೋಲಿ ಯಾರ್ಯಾರೆಲ್ಲ ಸಿಗ್ತಾರೆ ಎಲ್ಲ ನೋಡೋಣ. ನಾನು ಈ ಸ್ಯಾರಿಗೆ ಗೋಲ್ಡ್ ಜ್ಯುವೆಲ್ ಏನು ವೇರ್ ಮಾಡಿರಲಿಲ್ಲ, ಇಯರಿಂಗ್ಸ್ ಮಾತ್ರ ನಾನು ಗೋಲ್ಡ್ ಹಾಕಿದ್ದೆ ಅಷ್ಟೇ. ಮತ್ತು ಇವಾಗ ಈ ಬ್ಯಾಗ್ ನೋಡ್ತಿದ್ದೀರಲ್ಲ, ಇದು ನನಗೆ ಕುಂಕುಮಕ್ಕೆ ಗಿಫ್ಟ್ ಬಂದಿದ್ದು. ನೀವು ಲಾಸ್ಟ್ ವಿಡಿಯೋಲಿ ನೋಡಿರ್ಬೋದು, ದೀಪಾವಳಿ ಹಬ್ಬದ ವಿಡಿಯೋಲಿ ಸ್ಯಾರಿ ಗಿಫ್ಟ್ ಮಾಡಿದ್ರು ಒಬ್ಬರು ಅಂತ ಹೇಳಿದ್ನಲ್ಲ, ಅವರೇ ಬ್ಯಾಗ್ ಕೂಡ ಗಿಫ್ಟ್ ಮಾಡಿದ್ದು ಲಾಸ್ಟ್ ಇಯರು. ಕಲರು ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ನನಗೆ ತುಂಬ ಇಷ್ಟ ಆಗಿತ್ತು ಈ ಬ್ಯಾಗು. ಯಾವಾಗಲೂ ಯೂಸ್ ಮಾಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು. ಮತ್ತು ಈ ಸ್ಯಾರಿ ನಮ್ಮಮ್ಮ ನನ್ನ ಬರ್ಡೇ ಗಿಫ್ಟ್ ಮಾಡಿದ್ದು. ಮಾರ್ಚಲ್ಲಿ ನನ್ನ ಬರ್ಡೇ ಇತ್ತು. ಯಾವಾಗಲೂ ಸಿಲ್ಕ್ ಸ್ಯಾರಿ ತೊಗೋತೀಯಾ, ಈ ಸರಿ ಪಾರ್ಟಿ ವೇರ್ ಸ್ಯಾರಿ ತೊಗೋ ಅಂತ ಗಿಫ್ಟ್ ಮಾಡಿದ್ರು. ಮತ್ತು ಈ ಸ್ಯಾರಿ ನಾನು ಎಲ್ಲಿ ತೊಗೊಂಡಿದ್ದು ಅಂತ ಹೇಳೋದಾದರೆ, ಇದು ಚಿಕ್ಕಪೇಟೆ ಸುದರ್ಶನಲ್ಲಿ ತೊಗೊಂಡಿದ್ದು. ಪ್ರೈಸು 3.5 ಆಗಿತ್ತು, 3,500. ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. 6 o'clock ಮನೆ ಬಿಟ್ವಿ. ಹೋಗ್ತಾ ಹೋಗ್ತಾ ತುಂಬ ಟ್ರಾಫಿಕ್ ಜಾಮ್ ಆಗೋಯಿತು. ನಾವು ಡೈರೆಕ್ಟ್ ರಿಸೆಪ್ಷನ್ ಹಾಲ್ಗೆ ಹೋಗಲಿಲ್ಲ, ನಾವು ಅಮ್ಮ ಮನೆಗೆ ಹೋದ್ವಿ. ನಾವು ಅಮ್ಮ ಅಲ್ಲಿ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ನಾವು ಹೋಗ್ತಾ ಪಿಕ್ ಮಾಡಿಕೊಂಡು, ನಮ್ಮಮ್ಮ ಫ್ರೆಂಡ್ಸ್ನೂ ಪಿಕ್ ಮಾಡಿಕೊಂಡು ಇವಾಗ ರಿಸೆಪ್ಷನ್ ಹಾಲ್ಗೆ ಎಂಟರ್ ಆದ್ವಿ. 6 o'clock ಮನೆ ಬಿಟ್ಟಿದ್ದಕ್ಕೆ 8 o'clock ರೀಚ್ ಆದ್ವಿ. ಲೇಡೀಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ ಇವಾಗ. ಹಾಯ್, ಇದು ನನ್ನ ಬ್ರದರು, ಚಿಕ್ಕಮ್ಮನ ಮಗ. ಇವಾಗ ನನ್ನ ಕಸಿನ್ ಮದುವೆ ಇತ್ತು ಅಂತ ರೆಡಿಯಾಗಿ ಬಂದಿದ್ದೀವಿ. ಮನೆಯೊಳಗೆ ಹೋಗೋಣ. ಸಕ್ಕತ್ತಾಗಿ ರೆಡಿ ಆಗಿದೆ ನನ್ನ ತಮ್ಮನು, ನಾನು ಕೂಡ. ನಮ್ಮ ಅಕ್ಕನ ಕಮ್ಮಿನಾ? ಹೀರೋಯಿನ್ ಬ್ಲಾಗರ್ ಹೀರೋಯಿನ್. ಸುಮ್ಮನೆ ಹಾಗೆ ಎಲ್ಲ ರೆಡಿ ಆಗಿದ್ವಲ್ಲ, ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನಮ್ಮಮ್ಮ ಎಲ್ಲರನ್ನೂ ಕರಿತಾ ಇದ್ದಾರೆ. ಇವ್ರು ಗ್ರೀನ್ ಸ್ಯಾರಿ ಹಾಕಿರೋರು ನಮ್ಮಮ್ಮ, ಪಿಂಕ್ ಸ್ಯಾರಿ ಹಾಕಿರೋದು ಸುನಿಲ್ ಅವ್ರ ಅಜ್ಜಿ, ಇದು ಗ್ರೀನ್ ಸ್ಯಾರಿ ನಮ್ಮತ್ತೆ. ಆ ಕಡೆ ಇದ್ದಾರಲ್ಲ, ಪರ್ಪಲ್ ಆ್ಯಂಡ್ ಗ್ರೀನ್ ಹಾಕಿದಾರಲ್ಲ ನನ್ನ ಮಗ. ಹಾಂ, ಇವ್ರು ಇದ್ದಾರಲ್ಲ, ಇವರು ನಮ್ಮಮ್ಮ ಫ್ರೆಂಡು. ಮತ್ತು ಹಿಂದೆ ಇದ್ದಾರಲ್ಲ, ಅವರು ನಮ್ಮಮ್ಮ ಫ್ರೆಂಡು. ಇವಾಗ ನೋಡ್ತಿದ್ದೀರಲ್ಲ, ಇವ್ರು ನಮ್ಮ ಚಿಕ್ಕಮ್ಮ, ನನ್ನ ತಮ್ಮ ಅವರಮ್ಮ. ನನ್ನಷ್ಟೇನಿಲ್ಲ, ನನ್ನಷ್ಟು ಚೆನ್ನಾಗಿದೆ. ಸಾಕು ಸಾಕು. ಇವಾಗ ಸ್ಟೇಜ್ ಎಂಟರ್ ಆಗೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ತುಂಬ ಹೊತ್ತು ಕ್ಯೂ ಅಲ್ಲಿ ನಿಂತು ಸಾಕಾಯಿತು. 1/2 hour to 1 hour ಕ್ಯೂ ಅಲ್ಲಿ ನಿಂತಿದ್ವಿ. ನನ್ನ ಮಗ ಅಂತ ಫುಲ್ ಸುಸ್ತಾಗ್ಬಿಟ್ಟಿದ್ದ. ಅಮ್ಮ ಎತ್ಕೋ ಅಂತಿದ್ದ. ಆಂಟಿ ಇಲ್ಲಿ ನೋಡಿ, ಎಲ್ಲರೂ ಇಲ್ಲಿ ನೋಡಿ. ನಮ್ಮಮ್ಮ ಹಾದ್ವಿಕಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಜೊತೆ. ಇಷ್ಟೊತ್ತಾಗಿದೆ, ಆಲ್ರೆಡಿ 11 o'clock ಆಗಿದೆ. ಇಷ್ಟೊತ್ತಲ್ಲಿ ಇಷ್ಟು ಎಂಜಾಯ್ ಮಾಡ್ತಾ ಇದ್ದೆ ನಾನು. ಬಾಟಲ್ಗೂ ಡಿಮ್ಯಾಂಡ್ ಆಗಿಬಿಟ್ಟಿದೆ, ವೇಸ್ಟ್ ಮಾಡೋ ಬಾಟಲ್ಗಳು. ಆದ್ವಿಕ್ ಮೇಲ್ ಬೀಳುತ್ತೆ. ನಮ್ಮ ಅಕ್ಕ ಬ್ಲಾಗು.
ಜಾಯ್ನ್ ಆಗಿ ಅಲ್ಲ. ಎಲ್ಲರೂ ಇಲ್ಲಿ ಬ್ಲಾಗ್ ಬನ್ನಿ ಎಲ್ಲರೂ. ಜಾತ್ರೆ ಮುಗ್ದೋಯ್ತು, ಜನ ಖಾಲಿ ಆಗ್ಬೇಕು. ಜಾತ್ರೆ ಮುಗೀತು ಶಾಲಿನಿ, ಜನ ಖಾಲಿ ಆಗ್ಬೇಕು. ನಮ್ಮ ಅಕ್ಕ ಏನೋ ಹೇಳ್ತಾ ಇದ್ಲು ಬ್ಲಾಗಲ್ಲಿ. ಚೌಟ್ರಿಯಿಂದ ನಮ್ಮ ಮನೆ ತುಂಬ ದೂರ ಇತ್ತು, ಅದಕ್ಕೆ ನಾವು ಹೊರಟ್ವಿ. ಆದರೆ ನಮ್ಮಮ್ಮ ಅಲ್ಲೇ ಉಳ್ಕೋತಿದ್ರು. ಅವ್ರಿಗೆ ತುಂಬ ಕ್ಲೋಸ್ ರಿಲೇಟಿವ್ ಆಗಿರೋದ್ರಿಂದ ಅವ್ರು ಅಲ್ಲೇ ಉಳ್ಕೋತಿದ್ರು. ನಾವೇನು ಉಳ್ಕೊಂಡಿಲ್ಲ, ನನ್ನ ಸ್ಯಾರಿ ಏನೂ ತೊಗೊಂಡೋಗಿರಲಿಲ್ಲ. ನನ್ನ ಮಗ ಅಂತೂ ತುಂಬ ಹಠ ಮಾಡ್ತಾಯಿದ್ದಾನೆ, ಅಜ್ಜಿ ನೀನು ಇಲ್ಲೇ ಇರು, ನನ್ನ ಜೊತೆನೇ ಇರು, ನಾನು ಬಿಟ್ಟು ಹೋಗ್ಬೇಡ ಅಂತ. ಪಾಪ ನಮ್ಮಮ್ಮಂಗೂ ಬಿಟ್ಟೋಗೋ ಮನಸ್ಸು ಇರಲಿಲ್ಲ, ಬಟ್ ಹೋಗಲೇಬೇಕಾಗಿತ್ತು. ನೆಕ್ಸ್ಟ್ ಡೇ ಹಾದ್ವಿಕ್ಕಿಗೂ ಸ್ಕೂಲ್ ಇತ್ತು. ನೋಡಿ ಎಷ್ಟು ಹಠ ಮಾಡ್ತಾಯಿದ್ದಾನೋ ಅವನು ಅಂತ. ಆಮೇಲೆ ಅಜ್ಜಿ ಬ್ಯಾಗ್ ಮನೇಲಿ ಬಿಟ್ಟು ಬಂದಿದ್ದಾರೆ, ಬ್ಯಾಗ್ ತೊಗೊಂಡು ನಾಳೆ ಬಂದುಬಿಡ್ತಾರೆ ಅಂತ ಹೇಗೋ ಒಂದು ಕನ್ವಿನ್ಸ್ ಮಾಡಿ ನಾವು ಹೊರಟಿ ಮನೆಗೆ ಬಂದ್ವಿ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇತ್ತು. ನೆಕ್ಸ್ಟ್ ಡೇ ಆಫ್ ಸ್ಯಾರಿ ಫಂಕ್ಷನ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫಂಕ್ಷನ್ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನ. ನಮ್ಮ ಮನೆಯಿಂದ ತುಂಬ ದೂರ ಏನಿರಲಿಲ್ಲ, ಜಯನಗರ್ JP ನಗರ್ ಹತ್ರನೇ ಇರೋದ್ರಿಂದ ನಾವು ಬೇಗ ರೀಚ್ ಆದ್ವಿ ಫಂಕ್ಷನ್ ಹಾಲ್ಗೆ. ಈ ಫಂಕ್ಷನ್ ಬಂದ್ಬಿಟ್ಟು ನಮ್ಮ ಅತ್ತೆ ಮಾವ ಅವ್ರಿಗೆ ತುಂಬ ಕ್ಲೋಸ್ ಇರೋರ್ದು ಆಫ್ ಸ್ಯಾರಿ ಫಂಕ್ಷನು. ನಾವು ಫುಲ್ ಫ್ಯಾಮಿಲಿ ಏನು ಹೋಗಿರಲಿಲ್ಲ, ಲೇಡೀಸ್ ಫಂಕ್ಷನ್ ಆಗಿರೋದ್ರಿಂದ ನಾನು ನಮ್ಮ ಅತ್ತೆ ಅಷ್ಟೇ ಹೋಗಿದ್ವಿ. ಮತ್ತು ಇವ್ರ ಫಂಕ್ಷನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಜಾಸ್ತಿ ಜನ ನೀನು ಇನ್ವೈಟ್ ಮಾಡಿರಲಿಲ್ಲ. ನಮಗೂ ಕೂಡ ಸಡನ್ನಾಗಿ ಹೇಳಿದ್ರು. ಅದಕ್ಕೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಹೇಗೆ ಮಾಡೋದು ಅಂದರೆ ನಾನು ವೀಡಿಯೋಲಿ ನೋಡ್ತಾ ಇರ್ಬೋದು, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರ್ತದೆ, ಪ್ಲೀಸ್ ಅದನ್ನು ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆಲ್ಲ ಇದೊಂದು ರಿಕ್ವೆಸ್ಟು, ವೀಡಿಯೋಸ್ ನೋಡ್ತಿರೋರೆಲ್ಲ ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.